ಇಲ್ಲಿ ಕ್ಯಾಸ್ಟ್ ಕ್ಲೈಮ್ ಮಾಡೋಕ್ಕಾಗಲ್ಲ. ಅವರು ಈ ನಾಡಿನ ಮಂತ್ರಿಯಾಗಿ ಕೆಲಸ ಮಾಡೋರು. ಹಿಂದೆ ನಾಡಿನ ಮಂತ್ರಿಯಾಗೇ ಒಂದು ಇಲಾಖೆಯನ್ನು ನಡೆಸ್ತಕ್ಕಂಥ ಜವಾಬ್ದಾರಿ ಕೊಟ್ಟಿದ್ರು ಅವರಿಗೆ. ಆ ಜವಾಬ್ದಾರಿ ಕೊಟ್ಟಂಥದ್ರಲ್ಲಿ ನಡೆದಿರ್ತಕ್ಕಂಥ ಅಕ್ರಮ, ಸರ್ಕಾರದ ಆಗಿನ ಮುಖ್ಯಮಂತ್ರಿಗಳೇ ವಿಧಾನಸಭೆಯ ಕಲಾಪದಲ್ಲೇ ಹೌದು 180 ಕೋಟಿ ಅಲ್ಲ 84 ಕೋಟಿ ಅವ್ಯವಹಾರ ಆಗಿದೆ, ದುಡ್ಡು ಬೇರೆ ಬೇರೆ ರೀತಿ ಇದರಲ್ಲಿ ಅಕ್ರಮವಾಗಿ ಡ್ರಾ ಮಾಡಿದ್ದಾರೆ, ಇದೆಲ್ಲವನ್ನು ಮುಖ್ಯಮಂತ್ರಿಗಳು ಅವತ್ತು ಒಪ್ಕೊಂಡಿದ್ದಾರೆ. ಆ ರೀತಿ ಒಪ್ಕೊಂಡ ಮೇಲೆ ಅವರ ರಾಜೀನಾಮೆಯನ್ನು ಪಡೆದಿದ್ದಾರೆ. ಈಗ ಮತ್ತೆ ಮಂತ್ರಿ ಏನು ಮಾಡಿದ್ದಾರೆ, ಈಗ ರಾಜೀನಾಮೆ ಪಡಿಬೇಕಾದ್ರೆ ಅಲ್ಲಿ ಅಕ್ರಮ ಆಗಿದೆ, ಆ ಅಕ್ರಮದಲ್ಲಿ ಅವರ ಜವಾಬ್ದಾರಿ ನಿರ್ವಹಣೆ ಮಾಡ್ತಕ್ಕಂಥದ್ದು ವಿಫಲರಾಗಿದ್ದಾರೆ ಅಂತಲೇ ರಾಜೀನಾಮೆ ತಗೊಂಡಿರೋದು. ಈಗ ಮತ್ತೆ ಅದೇ ವ್ಯಕ್ತಿನ ನೀವು ಮಂತ್ರಿ ಮಾಡ್ಕೊಂಡ್ರೆ ನೀವು ಎಷ್ಟರ ಮಟ್ಟಿಗೆ ನಾಡಿನ ಜನತೆಗೆ ಸಂದೇಶ ಕೊಡ್ತೀರಿ? ಇವತ್ತು ಮಂತ್ರಿ ಸ್ಥಾನ ಉಳಿಸ್ಕೊಳ್ಳಿಕ್ಕೆ ಜಾತಿಯ ಒಂದು ನೆರಳನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಯಾರಿಗೂ ಶೋಭೆ ತರಲ್ಲ, ನನ್ನ ಅಭಿಪ್ರಾಯ ಇದೆ. ಅದರಿಂದ ಸರ್ಕಾರ ತೀರ್ಮಾನ ಮಾಡಬೇಕು ಈ ಇಶ್ಯೂನಲ್ಲಿ. ಯಾತಕ್ಕೆ ಇವರು ಈ ಮಂಡತನ? ಹಿಂದೆ ತಪ್ಪಾಗಿರ್ತಕ್ಕಂಥದ್ದು ನೀವೇ ಒಪ್ಪಿಗೆ ಕೊಟ್ಕೊಂಡು ಮುಖ್ಯಮಂತ್ರಿ, ಆಗಿನ ಮುಖ್ಯಮಂತ್ರಿ ರಾಜೀನಾಮೆ ತಗೊಂಡಿದ್ದೀರಿ. ಈಗ ಮತ್ತೆ ಯಾತಕ್ಕೆ ತಗೊಂಡಿದ್ದೀರಿ? ಯಾವ ಕಾರಣಕ್ಕೆ?